ಲವ್ ರೆಡಿಗೆ ಕನ್ನಡದಲ್ಲಿ ಒಂದು ಸ್ಟಾರ್ಟ್ ಅನ್ನೋದು ಸಿಕ್ಕಿದೆ. ಸೊ ಈ ರೆಸ್ಪಾನ್ಸ್ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಹುಡುಗರು ಲಾಸ್ಟ್ ಕೊನೆಯಲ್ಲಿ ಅವರು ಶಿಳ್ಳೆ ಚಪ್ಪಾಳೆ ನೆಕ್ಸ್ಟ್ ಲೆವೆಲ್. ನಮಗೆ ಒಂಥರ ಏನೋ ಇದೆಲ್ಲ ನಿಜನ ಗುರು ಅಂತ ಅನಿಸ್ತಾ ಇತ್ತು. ಅದು ಆ ರೆಪ್ಲಿಕೇಟ್ ಆಗಿರೋದು ನಾವೇನು ಅನ್ಕೊಂಡಿದೀವಿ ಸಿನಿಮಾ ಸಗದಾಗಿ ಇಷ್ಟ ಆಗುತ್ತೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆಲ್ಲ ಅನ್ನೋದು ತುಂಬ ಖುಷಿ ಕೊಡ್ತಾ ಇದೆ ಸರ್. ತುಂಬಾನೇ ಅಂದ್ರೆ ಲೈಕ್ ಈ ರೆಸ್ಪಾನ್ಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದೀವಿ ಅದಕ್ಕಿಂತ ಜಾಸ್ತಿ ಬಂದಿದೆ ಸರ್ ರೆಸ್ಪಾನ್ಸು. ಸೊ ವಿ ಆರ್ ವೆರಿ ಹ್ಯಾಪಿ. ದುನಿಯಾ ವಿಜಯ್ ಸರ್ ಹೇಳ್ತಾ ಇದ್ರು ಎಸ್ಪೆಷಲಿ ಕಾಲೇಜ್ ಹುಡುಗರಿಗೆ ಈ ಸಿನಿಮಾನ ತೋರಿಸಿ ಕನೆಕ್ಟ್ ಆಗುತ್ತೆ ಅಂತ. ಹೌದು. ಅದೇ ಆಗಿದೆ, ಎಲ್ಲರೂ ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಬಂದು ನೋಡಿದ್ರು. ಹೌದು. ಸೊ ಅವ್ರ ಕಡೆಯಿಂದ ಸಿಕ್ಕಿದಂತ ರೆಸ್ಪಾನ್ಸ್ ಏನೋ ಅಂಕಲ್ ನೋಡ್ದೆ ಹೊಡಿತೀನಿ ಅಂತ ಹೇಳಿದ್ರು ಹುಡುಗರು. ನಮ್ಮ ಏನೋ ಪ್ರೀತಿ ಅಂದ್ರೆ ಹಿಂಗೆ ಮಾಡ್ಬೇಕು, ಇದೇ ನಿಜವಾದ ಪ್ರೀತಿ. ಇವಾಗ ನಾವೆಲ್ಲ ಮರ್ತಿದೀವಿ ಅಂತ ಒಳ್ಳೆ ಪ್ರೀತಿನ ತೋರಿಸಿದೀರಾ ನೀವು ಅಂತ. ನಾವ್ ಯಾರು ಗೊತ್ತಿಲ್ಲ ಅವ್ರಿಗೆ ಯಾರು ಅಂತ, ಎಲ್ಲ ಹೊಸಬ್ರು ನಾವು. ನಮ್ಗೋಸ್ಕರ ಶಿಲ್ಲೆ ಹೊಡಿತಿದ್ದಾರೆ, ಕಿರಿಸ್ತಿದ್ದಾರೆ. ಅಂದ್ರೆ ನಾವೆಲ್ಲ ಫೀಲ್ ಆಗ್ತಿದ್ರೆ, ನಾವೆಲ್ಲ ಅಳ್ತಿದ್ರೆ ಅವರು ಅಳ್ತಿದ್ದಾರೆ. ಫಸ್ಟ್ ಟೈಮರ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಅಮೇಝಿಂಗ್ ರೆಸ್ಪಾನ್ಸ್ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಅದರಲ್ಲೂ ಏನೋ ನಮ್ಮ ವಿಜಯ್ ಸರ್ ಹೇಳಾದ್ಮೇಲೆ ಒಂದಷ್ಟು ಹುಡುಗರು ಬಂದಿದ್ದಾರೆ. ಮೋಸ್ಟ್ಲಿ ಅವರೆಲ್ಲ ಫ್ಯಾನ್ಸ್ ಬಂದಿರ್ಬೇಕಂತ ಅನ್ಸುತ್ತೆ. ಅಮೇಝಿಂಗ್ ರೆಸ್ಪಾನ್ಸ್. ಏನೋ ಥ್ರೂ ಔಟ್ ದ ಸಿನಿಮಾ ನಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಲೈಕ್ ವಿಜಿಲ್ಸ್ ಹೊಡಿತಾ ಇದ್ದಾರೆ. ಖುಷಿ ಸರ್, ತುಂಬಾ ಖುಷಿ ಇದೆ. ನಾವು ಒಂದೇ ಸರ್, ಈಗ ಏನೇನೋ ಈ ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕ ನಮ್ಮ ಕನ್ನಡ ಪ್ರೇಕ್ಷಕರು ಎಲ್ಲರೂ ನೋಡಿ ಇದೇ ಒಂದು ರೆಸ್ಪಾನ್ಸ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಹೊಸಬ್ರಿಗೊಂದು ಸಪೋರ್ಟ್ ಅನ್ನೋದು ಸಿಗುತ್ತೆ. ಹೊಸ ತಂಡಗಳನ್ನ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು. ಯಾರೇ ಸ್ಟಾರ್ಗಳಾಗಿರ್ಬೋದು, ಇವತ್ತು ಸ್ಟಾರ್ ಆಗಿದ್ರೆ ಅದು ಪ್ರೇಕ್ಷಕರು ಮಾಡಿರೋವಂಥದ್ದೇ. ಇವಾಗ ಪ್ರೇಕ್ಷಕರು ಇವತ್ತು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ದಿವಸ ಬೆಳಿತೀವಿ, ಒಂದಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ. ಕನ್ನಡ ಚಿತ್ರರಂಗಕ್ಕೆ ನಮ್ಮದು ಒಂದಷ್ಟೊಂದು ಏನೋ ಪಾಲಾಗ್ತೀವಿ ಸರ್ ನಾವು. ಸರ್ ತುಂಬಾ ದಿನ ಆದ್ಮೇಲೆ ಒಂದು ಲವ್ ಸ್ಟೋರಿ ಕಣ್ಣೀರ್ ಹಾಕ್ತಿದ್ದಾರೆ. ಆಫ್ಟರ್ ಸಕ್ಸಸ್ ಆಗೋದು ಆಚೆ ಜನ ಕಣ್ಣೀರ್ ಹಾಕಿದ್ದು ಅಂತ ಅನಿಸ್ತು. ಸೊ ಅದೇಂಗ್ ಅನ್ಸುತ್ತೆ ಅಂದ್ರೆ ಅಳಿಸ್ಬಿಟ್ರಿ ತುಂಬಾ ಸರ್. ಸಿನಿಮಾ ನೋಡಿರೋದ್ರೆಲ್ಲ ಆಲ್ಮೋಸ್ಟ್ ಲೈಕ್ ನಮಗೆ ಏನೋ ಅಲ್ಲಿ ರಿಲೀಸ್ ಆದ್ಮೇಲೆ ಹೇಳಿರೋದಾಗ್ಬೋದು, ಇಲ್ಲಿ ನಾವು ಪ್ರಮೋಷನ್ಸ್ ಅಲ್ಲಿ ಎಲ್ಲರೂ ಮಾತಾಡ್ತಿದ್ದಾಗ್ಬೋದು, ಎಲ್ಲರೂ ಲಾಸ್ಟ್ 40 minutes ಆಫ್ ದಿ ಫಿಲ್ಮ್ ನೆಕ್ಸ್ಟ್ ಲೆವೆಲ್ ಅಂತಿದ್ದಾರೆ. ಸೊ ಅಂದ್ರೆ ಏನೋ ಲೈಕ್ ಪಿನ್ ಡ್ರಾಪ್ ಸೈಲೆನ್ಸು, ಎಮೋಷನ್ ಆಗಿರ್ಬೋದು, ಥ್ರೂ ಔಟ್ ದ ಟ್ವಿಸ್ಟ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬ ಒಳ್ಳೆ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಅಳ್ತಾ ಇದ್ದಾರೆ. ಲೈಕ್ ನಾವೇನು ಹೇಳಿದ್ವಿ, ದಿ ಕ್ಲೈಮ್ಯಾಕ್ಸ್ ಏನೋ ಟೇಕ್ ಯುವರ್ ಬ್ರೀತ್ ಅವೇ ಅಂತ, ನಿಜವಾಗ್ಲೂ ಒಂದು ಪ್ರತಿಕ್ರಿಯೆ ಇಲ್ಲಿ ಬಂತು. ಏನೋ ಒಂದು ಸೆಕೆಂಡು ಸೈಲೆಂಟ್ ಆಗಿಬಿಟ್ರೆ ಎಲ್ಲ, ಲೈಕ್ ನಾವೇನು ಅನ್ಕೊಂಡಿದ್ವಿ ಅದೆಲ್ಲ ಇಲ್ಲಿ ಸಿಗ್ತಾ ಇದೆ. ಅದೇ ಖುಷಿ ಸರ್. ದಿವ್ಯಾನ್ ಅಂತ ಹುಡುಗಿ ಎಲ್ಲರಿಗೂ ಸಿಗಬೇಕು ಅನ್ನೋದು ಆಸೆ, ಎಲ್ಲರಿಗೂ ಆಸೆ. ದಿವ್ಯಾನ್ ಅಂತ ಹುಡುಗಿ ಸಿಗಬೇಕು ಅನ್ನೋದು. ಹೌದು ಸರ್, ನಿಜವಾಗ್ಲೂ ಸಿಗ್ಬೇಕು. ಅಷ್ಟು ನೋಡಿ, ನಮ್ಮಪ್ಪ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನನ್ನನ್ನ. ಎಲ್ಲ ವ್ಯಾಲ್ಯೂಸ್ ಎಲ್ಲ ಗೊತ್ತು. ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಒಂದು ಒಳ್ಳೆ ಹುಡುಗಿ, ಅಪ್ಪನ ಮಾತು ಮೀರ್ದಿರಾ, ಇಷ್ಟಪಟ್ಟಿರೋನು ಅಲ್ಲಿ ನೋಡ್ಕೊಂಡು ಅಂತ ಹುಡುಗಿ ಇರ್ಬೇಕು ಸರ್. ನಾರಾಯಣ ರೆಡ್ಡಿ ತರ ಒಂದು ಹಾರ್ಡ್ ಕೋರ್ ಲವರ್ ಕೂಡ ಎಲ್ಲರಿಗೂ ಸಿಗ್ಬೇಕು ಹುಡುಗಿರಿಗೆ. ಅಂಡ್ ಹುಡುಗಿರಿಗೆ ಲೈಕ್ ತುಂಬಾನೇ ಏನೋ ಹೃದಯ ಕಲಕ್ತಾ ಇದೆ ಸರ್. ಅವ್ರು ಬಂದು ರೆಸ್ಪಾನ್ಸಸ್ ಏನು ಕೊಡ್ತಿದ್ದಾರೆ, ಹೆಣ್ಮಕ್ಳಿಗಂತೂ ನೆಕ್ಸ್ಟ್ ಲೆವೆಲ್ ಕನೆಕ್ಟ್ ಆಗ್ತಿದೆ ಸಿನಿಮಾ. ಆ್ಯಂಡ್ ಅವರಿಂದ ಬರ್ತಿರೋ ಒಂದು ರೆಸ್ಪಾನ್ಸ್ ಲೈಕ್ ನಮ್ಮನ್ನು ನಾವು ನೋಡ್ಕೋತಿದ್ದೀವಿ ಸ್ಕ್ರೀನ್ ಮೇಲೆ, ತುಂಬ ರಿಲೇಟಬಲ್ ಇದೆ ಅಂತ. ಈವನ್ ಹುಡುಗರು ಬಂದ್ರೆ ಅಣ್ಣ ನನ್ನ ಸ್ಟೋರಿ ಥರ ಇದೆ ಅಣ್ಣ ಇದು, ನಾನು ನೋಡ್ಕೊಂಡಾಗಿದೆ ಅಣ್ಣ ಲೈಫಲ್ಲಿ ಏನೋ. ಮೊನ್ನೆ ಕಪಲ್ಸ್ಗಂತೂ ಪ್ರೀಮಿಯರ್ ಹಾಕಿದ್ವಿ ಸರ್. ಕಪಲ್ಸ್ಗಂತಾನೆ ಸಪ್ರೇಟ್ ಆಗಿ ಲವ್ ಫೇಲ್ಯೂರ್ಗೆ ಒಂದಷ್ಟು ಜನ ಅವರು ಕೂಡ ಅಷ್ಟೇ ಸ್ಟೇಜ್ ಮೇಲೆ ಬಂದು ದುನಿಯಾ ವಿಜಯ್ ಸರ್ ಜೊತೆ ಮಾತಾಡ್ತಿದ್ರು. ನಮ್ಮ ಒಂದು ಲೈಫಲ್ಲಿ ಏನೇನು ನಡೆದಿದೆ ಎಲ್ಲ ನಾವು ಸ್ಕ್ರೀನ್ ಮೇಲೆ ನೋಡ್ಕೋತಾ ಇದ್ದೀವಿ. ಎಲ್ಲರೂ ನೋಡಬೇಕಾಗಿರೋಂಥ ಒಂದು ಸಿನಿಮಾ ಅಂತ ಹೇಳಿದ್ರು. ಹಾಗೆಯೇ ಇನ್ನೊಂದು ನಮ್ಮ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಏನಂತ ಬಂದಿದ್ದು, ಮಗಳಿರುವಂಥ ಪ್ರತಿ ತಂದೆ ನೋಡಬೇಕಾಗಿರೋ ಸಿನಿಮಾ ಇದು. ಪೇರೆಂಟ್ಸ್ ಎಲ್ಲರೂ ನೋಡಬೇಕಾಗಿರೋಂಥ ಸಿನಿಮಾ. ಆ್ಯಂಡ್ ಇದೊಂದು ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಚಿತ್ರ ಇದು. ಸೊ ಹಾಗಾಗಿ ನಮ್ಮ ಎಲ್ಲರೂ ಫ್ಯಾಮಿಲಿಗಳ ಜೊತೆ ಬಂದು ಈ ಸಿನಿಮಾ ನೋಡಬೇಕಾಗಿ ವಿನಂತಿ. ಯಾವುದೇ ಒಂದು ಫ್ರೇಮಲ್ಲಿ ಕೂಡ ಎಲ್ಲೂ ಅಶ್ಲೀಲ ಇಲ್ಲ, ಏನೂ ಇಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕ್ಲೀನ್ ಸಿನಿಮಾ. ಸೊ ಪ್ಲೀಸ್ ವಾಚ್ ಆರ್ ಸಿನಿಮಾ ಇನ್ ಥಿಯೇಟರ್ಸ್ ಆ್ಯಂಡ್ ಬ್ಲೆಸ್ಸಸ್. ನಿಮ್ಮೆಲ್ಲರ ಕನ್ನಡ ಪ್ರೇಕ್ಷಕರ ಒಂದು ಆಶೀರ್ವಾದ ಎಲ್ಲರೂ ನಮ್ಮ ಮೇಲಿರಲಿ ಅಂತ ನಾನು ಬಯಸ್ತಿದ್ದೀನಿ ಸರ್. ಸರ್ ಇವತ್ತು ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ ಬಂದ್ಬಿಟ್ಟು ನಿಮ್ಮ ಧೈರ್ಯ ಮೆಚ್ಚಬೇಕು ಅಂತ. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೇ ಸಿನಿಮಾ ಆಗಲಿ, ಯಾವುದೇ ಒಂದು ಶಾರ್ಟ್ ಮೂವಿ ಆಗಲಿ, ದೊಡ್ಡ ಮೂವಿ ಆಗಲಿ ಬೆಳಕಿಗೆ ಬರೋದಿಲ್ಲ. ನೀವು ಬೆಳಕಿಗೆ ಬರುವಂಥ ಕೆಲಸನ ನಿಮ್ಮ ಮೂಲಕ ನೀವು ಮಾಡಿ ನಮ್ಮನ್ನೆಲ್ಲ ಜನಕ್ಕೆ ಎತ್ತಿ ಹಿಡಿದು ತೋರಿಸ್ತಾ ಇದ್ದೀರಿ. ಅದಕ್ಕೆ ನಮಸ್ಕಾರ. ಆಮೇಲೆ ಸಿನಿಮಾ ಎಲ್ಲರೂ ಹೊಸಬ್ರೇ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ, ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಆಮೇಲೆ ಇದೊಂದು ನೈಜ ಘಟನೆ ಆಧಾರಿತ.
ಈ ಸ್ಲ್ಯಾಂಗೇ ಡಿಫ್ರೆಂಟ್ ಆಗಿದೆ. ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರ್ನಲ್ಲಿ ನಡೆಯುವಂಥ ಒಂದು ಕಥೆ. ಸಾಂಗ್ಸ್ ಅಂತೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮೂಡಿ ಬಂದಿವೆ. ಒಂದಕ್ಕಿಂತ ಒಂದು ಸಾಂಗ್ ಕೇಳಬೇಕು ಅಂತಿದೆ. ಆಮೇಲೆ ಸುಮಾರು ಜನ ಹೇಳ್ತಿದ್ರು ತೆಲುಗುನಲ್ಲಿ ರಿಲೀಸ್ ಆದಮೇಲೆ ನಾವು ಹೋಗಿರಲಿಲ್ಲ, ಅಲ್ಲಿ ಒಂದು ಘಟನೆ ನಡೀತು, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅದಾದಮೇಲೆ ಸುಮಾರು ಜನ ಹೇಳ್ತಾಯಿದ್ರು ಇಲ್ಲ ಇದು ನಿಮಗೆ ಒದೆ ಬೀಳುವಂಥ ಸೀನೆ ಇದು ಅಂತ ಹೇಳಿದರು. ಅದು ಕೋಯಿನ್ಸೈಡ್ ಆಯಿತು ಒಂದು. ಆಮೇಲೆ ನಾನು ತೆಲುಗುನಲ್ಲಿ ನೋಡಿದ್ದೆ, 2 ಸರ್ತಿ ನೋಡಿದ್ದೆ ಸಿನಿಮಾ. ಬಟ್ ಈ ಕನ್ನಡ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತಾಯಿದೆ. ಒಬ್ಬ ಕ್ರೂರಿ ತನಗಿಷ್ಟ ಅಲ್ದವರು ನಮ್ಮ ಮದುವೆ ಆಗೋಕ್ಕೆ ಮಗಳಿಗೆ ಅಷ್ಟು ಕ್ರೂರವಾಗಿ ನಡ್ಕೋತಾನಂತ ನನಗೆ ನಿಜವಾಗ್ಲೂ ಕಣ್ಣೀರು ಬರ್ತಾ ಇದೆ. ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ, ಸಾಂಗ್ಸ್ ಅದ್ಭುತವಾಗಿದೆ, ಎಲ್ಲರೂ ಪ್ರಶಂಸೆ ಮಾತುಗಳು ಹೇಳ್ತಾ ಇದ್ದಾರೆ. ಆ ಪ್ರಶಂಸೆ ಮಾತುಗಳು ಪ್ರತಿಯೊಬ್ಬರು ಬಾಯಿಂದ ಬಾಯಿಗೆ ಹೋಗಿ ಎಲ್ಲರೂ ಕನ್ನಡ ಚಿತ್ರರಸಿಕರು ಪ್ರತಿಯೊಬ್ಬರು ಲವ್ ರೆಡ್ಡಿನ ನೋಡಿ ಅವರ ಅಭಿಪ್ರಾಯ ಸೂಚಿಸಬೇಕು ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲ್ಲ. ನೀವು ಹೇಳಿ, ಲವ್ ರೆಡ್ಡಿ ಬಗ್ಗೆ ನೀವು ಹೇಳಬೇಕು. ಸರ್, ನಿಮ್ಮ ಮೂಲಕ ನಾವೆಲ್ಲರೂ ಹೊಸಬ್ರು, ನಿಮ್ಮ ಮೂಲಕ ನಮ್ಮ ಮೂವಿನ ಎಲ್ಲರಿಗೂ ಜನತೆಗೆ ಎಲ್ಲರಿಗೂ ತಲುಪಿಸೋಕ್ಕೆ ಪ್ಲೀಸ್ ನೀವೆಲ್ಲ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೌದು ಹೌದು, ಅದಕ್ಕಂತೂ ನಾನು ತುಂಬ ಅಂದರೆ ಸಂತೋಷ ಆಗ್ತಾ ಇದೆ. ಸೊ ನಾನು ಇಲ್ಲಿಗೆ ಬಂದು ಲಾಸ್ಟಲ್ಲಿ ಆದ್ರೂ ಆ ಕ್ಲೈಮ್ಯಾಕ್ಸಲ್ಲಿನೂ ಸ್ವೀಟಿ ಅಕ್ಕ ಅಂತ ಇದ್ರಲ್ವಾ. ಸೊ ನಾನು ಫಸ್ಟ್ ವಾಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್. ಸೊ ಡೈರೆಕ್ಟರ್ ಎಲ್ಲಿದ್ರು ಅಂದರೆ ಸ್ವೀಟಿ ಕ್ಯಾರೆಕ್ಟರ್ ಇಷ್ಟೊಂದು ಏమంటారు ಪ್ರಶಂಸೆ ಬಂದಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇವ್ರಿಗೂ ಹೇಳಬೇಕು ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ನಾನೇ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ, ಸೊ ಅದರಲ್ಲಿ ನಮ್ಮ ಹಸ್ಬೆಂಡ್ ಒಬ್ರು ಇದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಮದನ್. ಥ್ಯಾಂಕ್ ಯು ಸೋ ಮಚ್ ಮದನ್. ಅಷ್ಟೇ, ನನಗೆ ಕನ್ನಡ ಅಷ್ಟೊಂದು ಬರಲ್ಲ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಪ್ಲೀಸ್. ಅದು ಒಂದು ನಾನು ಖಂಡಿತ ಹೇಳಬೇಕು, ಸಪೋರ್ಟ್ ಮಾಡಿ ಪ್ಲೀಸ್. ಕನ್ನಡದಲ್ಲಿ ಮಾತಾಡ್ತಿದ್ದೀರಲ್ವಾ, ಕನ್ನಡದವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸರ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಒಂದು ಇಂಟರ್ವ್ಯೂ ಆಗುತ್ತೆ, ಒಂದು ಕನ್ಫ್ಯೂಷನ್ ಇರುತ್ತೆ ಅಂತ ಲಾಯರ್ ಜಗದೀಶ್ ಅವರು ದರ್ಶನ್ ಅವ್ರ ಬಗ್ಗೆ ಒಂದಷ್ಟು ಮಾತಾಡಿ ವೈರಲ್ ಆಗಿತ್ತು. ಏನದು ವಿಚಾರ ಅಂತ, ಏನು ಮಾತನಾಡಿದ್ರು ಸರ್? ಅದು ಸರ್ ಏನಿಲ್ಲ, ಈಗ ನಾವು ನಮ್ಮದು ಸಹಕಾರ ನಗರ ಸರ್, ಅವರು ಸಹಕಾರ ನಗರನೇ. ನಾವು ಏನೋ ಈ ಥರ ಯಾವುದೇ ಒಂದು ಹೊಸಬರ ಸಿನಿಮಾನ ಜನರ ಹತ್ರ ತಲುಪಿಸೋದು ತುಂಬ ಕಷ್ಟ. ಈಗ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂಥ, ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾಗಳಿಗೆ ಯಾರು ಪ್ರಮೋಷನ್ ಇಲ್ದರೂ ಕೂಡ ಗೊತ್ತಾಗುತ್ತೆ ಜನರಿಗೆ. ಸೊ ನಾವು ಅದೇ ಒಂದು ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಒಂದು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು, ಮನೆ ಮಾತಾಗಿದ್ದಾರೆ ಅದು. ಸೊ ಹಾಗಾಗಿ ಅವ್ರ ಮುಖಾಂತರ ನಾವೇನಾದರೂ ಒಂದು ಇಂಟರ್ವ್ಯೂ ಮಾಡಿದ್ರೆ ಖಂಡಿತ ನಾವೊಂದಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವ್ರು ಕೇಳಿದಾಗ ಹೊಸ ತಂಡ ಮಾಡಿದೆ, ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ, ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಒಂದು ಬಂದು ಮಾತಾಡಿದ್ರು ಸರ್. ಅದ್ರ ಮಧ್ಯೆ ಒಂದಷ್ಟು ನಡೀತು. ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿರೋ ನೆಸಿಟಿ ಇಲ್ಲ ಸರ್. ನಮ್ಮ ಯಾರಿದ್ರು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು, ಅದನ್ನ ಬಿಟ್ಟರೆ ಏನು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋ ನೆಸಿಟಿ ಇಲ್ಲ ಅಂತ ಅನಿಸ್ತಿದೆ. ಬಟ್ ಇಲ್ಲಿ ನಾವು ತಗೋಬೇಕಾಗಿರೋ ಉದ್ದೇಶ ಅವ್ರು ಬಂದಿದ್ರಲ್ಲ, ಏನೋ ಒಂದು ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ಅಂತ, ಅದು ವಿಷಯನ ನಾವು ಮಾತಾಡ್ಬೇಕು ಸರ್ ಈಗ. ಯಾಕಂದರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ಗಳು ನೋಡ್ತಾ ಇದ್ವಿ, ಏನೋ ಫ್ಯಾನ್ ವಾರ್ಸ್ ಅಂತ, ಅವ್ರು ಕಮೆಂಟ್ ಹಾಕೋದು, ಇವ್ರು ಕಮೆಂಟ್ ಹಾಕೋದು. ಸರ್ ನಮಗೆ ಈ ಫ್ಯಾನ್ ವಾರ್ಗಳ ಮಧ್ಯೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್. ನಾವೇನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಹೊಸ ತಂಡ ಬಂದಾಗ, ಒಂದು ಹೊಸಬ್ರು ಬಂದಾಗ ನಿಜವಾಗ್ಲೂ ಸ್ಟಾರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ. ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನು ನಿಮ್ಗೆ ಇದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ನಮ್ಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ. ಹಾಗೆಯೇ ಹೊಂಬಳ್ಳೆ ಸಿನಿಮಾ ಅವರು, ಆ ಸಂಸ್ಥೆಯವರು ಥಿಯೇಟರ್ ಸೆಟಪ್ ಮಾಡಿಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಮಾಡ್ತಿದ್ದಾರೆ ಸರ್. ಇಂಡಸ್ಟ್ರಿ ಕಡೆಯಿಂದ ಅವ್ರ ಸಪೋರ್ಟ್ ಸಿಗ್ತಿದೆ ಹೊಸಬ್ರಿಗೆ, ಪ್ರೇಕ್ಷಕರಿಂದ ಸಿಗಬೇಕು ಸರ್. ಈ ಫ್ಯಾನ್ ವಾರ್ಸ್ ಅಂತ ಏನು ನಡೀತಿದೆ, ನಮಗೆ ದರ್ಶನ್ ಸರ್ ಮೇಲೆ ಆಗ್ಬೋದು, ಸುದೀಪ್ ಸರ್ ಮೇಲೆ ಆಗ್ಬೋದು, ಶಿವಣ್ಣ ಸರ್ ಮೇಲೆ ಆಗ್ಬೋದು, ಹಾಗೆಯೇ ಯಶ್ ಸರ್ ಮೇಲೆ ಆಗ್ಬೋದು, ಧ್ರುವ ಸರ್ ಆಗ್ಬೋದು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಎಲ್ಲರ ಮೇಲೂ ಅಭಿಮಾನ ಇದೆ, ಪ್ರೀತಿ ಇದೆ ಎಲ್ಲ ಸರ್. ನಮಗೆ ಎಲ್ಲರ ಫ್ಯಾನ್ಸು ಬೇಕು ಸರ್, ನಮಗೆ ಎಲ್ಲರ ಫ್ಯಾನ್ಸು ಬೇಕು, ಎಲ್ಲರ ಫ್ಯಾನ್ಸು ಸಪೋರ್ಟ್ ಬೇಕು. ಸೊ ಈಗ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ. ಇವತ್ತಿನ ಟೈಮಲ್ಲಿ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಮ್ಮಂಥ ಒಂದಷ್ಟು ಜನ ಆಚೆ ಬರ್ತಾರೆ. ನೀವು ಪ್ರೇಕ್ಷಕರು ಏನೋ ನಾ ಆಗಲೇ ಹೇಳಿದ್ನಲ್ಲ, ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರೆ ಯಾರಾದರೂ ಸ್ಟಾರ್ಸ್ ಆಗೋಕ್ಕೆ ಸಾಧ್ಯ. ಈಗ ಅವರೆಲ್ಲ ಸ್ಟಾರ್ಸು ಕೂಡ ನೀವು ಬೆಳೆಸಿದ್ರೇ ಬೆಳೆದಿದ್ದೀರಾ. ಎಲ್ಲರೂ ಎಲ್ಲೋ ಒಂದು ಕಡೆ ಶುರು ಮಾಡ್ಕೊಂಡಿರೋರಲ್ವ ಸರ್ ಮೊದಲನೇ ಸಿನಿಮಾ. ಈಗ ನಾವು ಮಾಡ್ತಿದ್ದೀವಿ, ನಮಗೊಂದಷ್ಟು ಸಪೋರ್ಟ್ ಮಾಡಿ.
ಅದು ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ದಯವಿಟ್ಟು ಎಲ್ಲ ಫ್ಯಾನ್ಸು, ಎಲ್ಲರೂ ಫ್ಯಾನ್ಸು ನಮ್ಮ ಒಂದು ಲವ್ ರೆಡ್ಡಿ ಸಿನಿಮಾನ ಲವ್ ರೆಡ್ಡಿ ಅಂದ ತಕ್ಷಣ ಸರ್ ಇದೆಲ್ಲರೂ ತೆಲುಗು ಸಿನಿಮಾ ಅಂತ ಅನ್ಕೋತಿದ್ದಾರೆ. ಲವ್ ರೆಡ್ಡಿ ಇದೊಂದು ಕನ್ನಡ ಸಿನಿಮಾ, ಗಡಿ ಭಾಗದಲ್ಲಿ ನಡೆದಿರುವಂಥ ಒಂದು ನೈಜ ಘಟನೆ ಆಧಾರಿತ ಮಾಡಿರುವಂಥ ಸಿನಿಮಾ. ಸೊ ನಮ್ಮ ಕನ್ನಡದ ಕತೆ, ಕನ್ನಡದ ನಟರು ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ. ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ರಿಲೀಸ್ ಆಗಿ ಇಲ್ಲಿ ತಡವಾಗಿ ರಿಲೀಸ್ ಆಗಿದೆ. ಒಂದು ಒಳ್ಳೆ ಪ್ರಶಂಸೆ ಬಂದಿದೆ, ಅಲ್ಲಿ ಕೂಡ ಒಂದು ಒಳ್ಳೆ ಸದ್ದು ಮಾಡಿ ಒಂದಷ್ಟು ಪ್ರಶಂಸೆ ಏನೋ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಡೆಯಿಂದ. ನಮ್ಮ ಪ್ರೇಕ್ಷಕರು ನೋಡಿ ನಮ್ಮನ್ನು ಹಾರೈಸಬೇಕಾಗಿ ನಾವು ವಿನಂತಿ ಏನೋ ಒಂದು ಸವಿನಯ ಪ್ರಾರ್ಥನೆ ಅಂತ ಅನ್ಕೊಳ್ಳಿ. ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪ್ರೇಕ್ಷಕರು ನಮ್ಮ ಒಂದು ಮನವಿ, ನಮ್ಮ ಸಿನಿಮಾ ನೋಡಿ ಸರ್. ಸಿನಿಮಾ ಚೆನ್ನಾಗಿದ್ರೆ ಒಂದು 5 ಜನಕ್ಕೆ ಕೇಳಿ, ಇಲ್ಲಾಂದ್ರೆ 20 ಜನಕ್ಕೆ ಕೇಳಿ ಸರ್. ಎಲ್ಲದಕ್ಕಿಂತ ಮುಖ್ಯ, ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಅಲ್ವಾ ಸರ್. ಈ ವಾರಗಳಾಗ್ಬೋದು, ಇನ್ನೊಂದು ಘಟನೆಗಳಾಗ್ಬೋದು, 3 ದಿವಸ ಇರುತ್ತೆ, 4ನೇ ದಿವಸ ಮರ್ತೋಗ್ತಾರೆ. ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕಂತ ಹೇಳಿದ್ರೆ ನಮ್ಮಂಥ ಒಂದು ಹೊಸ ಪ್ರತಿಭೆಗಳು ಬರಬೇಕು. ಸೊ ಆ ಸಪೋರ್ಟ್ ನಿಮ್ಮಿಂದನೇ ಬರಬೇಕು. ಸಿನಿಮಾ ಗೆಲ್ಲಬೇಕು. ನಾವು ಸಿನಿಮಾ ಮಾಡಿದ್ದೀವಿ, ಒಂದು 3 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ 20 ಜನಕ್ಕೆ ಹೇಳಿ ಸರ್ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ ಅಂತ ಹೇಳಿದ್ರೆ 5 ಜನಕ್ಕೆ ಹೇಳಿ ಸಾಕು. ಅದರಿಂದ ನಮ್ಗೆ ತುಂಬ ಒಳ್ಳೇದಾಗುತ್ತೆ. ಎಲ್ರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸೊ ಮಚ್. ಲವ್ ರೆಡ್ಡಿ ಸಿನಿಮಾ ಇವತ್ತು ನಾನು ಕೂಡ ವೀಕ್ಷಣೆ ಮಾಡಿದೆ. ಕನ್ನಡದಲ್ಲಿ ಈ ಥರದ ಆಯಾಮದ ಸಿನಿಮಾಗಳು ಬರ್ತಾ ಇರೋದು ಭಾಳ ಕಡಿಮೆ. ತುಂಬ ವರ್ಷದ ಮೇಲೆ ಈ ಒಂದು ಆಯಾಮ, ಜೊತೆಗೆ ನನಗೆ ತುಂಬ ಖುಷಿ ಕೊಟ್ಟಂಥ ಈ ಸಿನಿಮಾದಲ್ಲಿ ಭಾಷೆ, ನಮ್ಮ ಕರ್ನಾಟಕದ ಗಡಿಯ ಭಾಷೆ, ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಭಾಗದಲ್ಲಿ ಆ ಕ್ರಿಸ್ಪಿ ಭಾಷೆ ಅಂತ ಕರೀತಾರೆ, ಅದನ್ನು ಬಳಸಿರೋದು ಮೊದಲನೇದಾಗಿ. ಪ್ರಾಯಶಃ ನಾನು ಕನ್ನಡ ಚಿತ್ರದಲ್ಲಿ ನೋಡಿರೋದು ಇದು ಮೊದಲನೇದಾಗಿ. ಆಮೇಲೆ ಪಾತ್ರಗಳ ಪೋಷಣೆಯನ್ನು ಮಾಡಿರ್ತಕ್ಕಂಥದ್ದು ನಿರ್ದೇಶಕರ ತಾಕತ್ತು ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಅದರಲ್ಲಿ ಮಾಡಿರ್ತಕ್ಕಂಥ ನಮ್ಮ ಕನ್ನಡದ ಹಲವಾರು ಹಿರಿಯ ನಟರು, ನಮ್ಮ ರಾಮಸ್ವಾಮಿ ಆಗಿರ್ಬೋದು, ರವಿ ಆಗಿರ್ಬೋದು, ಆಮೇಲೆ ಮಂಜುಳಾ ರೆಡ್ಡಿ ಅನ್ನೋ ಪಾತ್ರ ಮಾಡಿರ್ತಕ್ಕಂಥವ್ರು, ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿರ್ತಕ್ಕಂಥ ಕಲಾವಿದರು ತುಂಬ ಚೆನ್ನಾಗಿ ಬಳಸಿದ್ದಾರೆ. ನಾಯಕಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಭಾಳ ವಿಶೇಷವಾಗಿ ನವಿರಾಗಿ ಭಾಳ ಸ್ಮೂತಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ, ನನಗೆ ಅವ್ರ ವಾಯ್ಸ್ ಭಾಳ ಇಷ್ಟ ಆಗಿದೆ ಅವ್ರ ವಾಯ್ಸು ನನಗೆ. ಆಮೇಲೆ ನಾಯಕ ನಟ ತುಂಬ ಚೆನ್ನಾಗಿ, ಎಲ್ಲೂ ನಾನು ಹೊಸಬ ಅಂತ ಅಂದ್ಕೊಳ್ದೆ, ನನಗೂ ಒಂದು ಪ್ರಬುದ್ಧತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇಡೀ ಚಿತ್ರವನ್ನು ರೆಕಾರ್ಡಿಂಗ್ ಆಗಿರ್ಬೋದು, ಕ್ಯಾಮರಾ ವರ್ಕ್ ಆಗಿರ್ಬೋದು, ಸೀನ್ಗಳಾಗಿರ್ಬೋದು, ಆಮೇಲೆ ಹಾಡಿನ ಮುದ್ರಿಕೆ ಆಗಿರ್ಬೋದು, ಹೀಗೆ ನಾನಾ ಪ್ರಕಾರಗಳಲ್ಲಿ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಒಂದು 20-25 ನಿಮಿಷ ಈಗೂ ಒಂದು ಕ್ಲೈಮ್ಯಾಕ್ಸ್ ಆಗುತ್ತಾ ಅನ್ನುವುದನ್ನು ಹೇಳೋ ಹೊರಟಿದ್ದಾರಲ್ಲ, ಪ್ರಾಯಶಃ ಹೊಸಬರ ಅನುಭವದ ಚಿತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದನ್ನು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಕನ್ನಡದ ಪ್ರೇಕ್ಷಕರು, ನಾನೂ ಒಬ್ಬ ನಿರ್ಮಾಪಕನಾಗಿ, ಸಿನಿಮಾದ ಒಬ್ಬ ಕೆಲಸಗಾರನಾಗಿ ಹೇಳ್ತೀನಿ, ಕನ್ನಡದ ಪ್ರೇಕ್ಷಕರು ದಯಮಾಡಿ, ಒಳ್ಳೆಯ ಸಿನಿಮಾ ಬಂದಿದೆ, ನೀವೆಲ್ಲರೂ ಬಂದು, ಮನೆಗಳಲ್ಲಿ ಟಿವಿಯಲ್ಲಿ ಬರೋದು ಇದ್ದೇ ಇರುತ್ತೆ, ದಯವಿಟ್ಟು ಥಿಯೇಟ್ರಿಗೆ ಬಂದು, ಚಿತ್ರಮಂದಿರಕ್ಕೆ ಬಂದು ಕನ್ನಡದ ಸಿನಿಮಾಗಳಿಗೆ, ಆ ನಿರ್ಮಾಪಕನಿಗೆ, ನಿರ್ದೇಶಕನಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ನೂರಾರು ವರ್ಷಗಳು ಚಿತ್ರರಂಗದಲ್ಲಿ ಕನ್ನಡ ಚಿತ್ರ ಬೆಳೀತವೆ. ದಯವಿಟ್ಟು ಉಳಿಸಿ ಬೆಳೆಸಿ ಅಂತ ಕೇಳ್ತೀನಿ. ಲವ್ ರೆಡ್ಡಿ ನಿಜವಾಗಲೂ ಮನಸ್ಸಿಗೆ ಹಿತ ಮತ್ತು ತಂಪು ಮತ್ತು ಸಿನಿಮಾ ನೋಡಲಿಕ್ಕೆ ಆಹ್ಲಾದಕರವಾದಂಥ ವಾತಾವರಣವನ್ನು 2.5 ಗಂಟೆಗಳ ಕಾಲವನ್ನು ಮಾಡಿರ್ತಕ್ಕಂಥ ಇಡೀ ಚಿತ್ರದ ತಂಡಕ್ಕೆ ನಾನು ಶುಭವನ್ನು ಕೋರ್ತೀನಿ. ನಿರ್ದೇಶಕರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್.